ಸ್ನೇಹಿತರೆ, ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಹೆಚ್ಚುತ್ತಿರುವ ಬಿಗಿ ಭದ್ರತೆ, ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿನ ದೊಡ್ಡ ಬದಲಾವಣೆಗಳು ಮತ್ತು ಚೀನಾದ ಹೆಚ್ಚುತ್ತಿರುವ ಪ್ರಭಾವದ ನಡುವೆ ಈಗ ಒಂದು ಹೊಸ ವಿವಾದ ಮುನ್ನೆಲೆಗೆ ಬಂದಿದೆ. ಬಾಂಗ್ಲಾದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಭಾರತಕ್ಕೆ ನೀಡಲಾದ ಹೇಳಿಕೆಯು ಇಡೀ ಪ್ರದೇಶದ ರಾಜಕೀಯವನ್ನ ಮತ್ತಷ್ಟು ಕಾವೇರಿಸಿದೆ. ಅಷ್ಟಕ್ಕೂ ಭಾರತವು 45 ದಿನಗಳ ಒಳಗಾಗಿ ಗಡಿ ಭದ್ರತೆಯನ್ನ ಬಲಪಡಿಸುವ ಗುರಿಯನ್ನ ಯಾಕೆ ನಿಗದಿಪಡಿಸಿದೆ? ಬಾಂಗ್ಲಾದೇಶವು ಸತತವಾಗಿ ಒತ್ತಡದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಯಾಕೆ? ಮತ್ತು ಚೀನಾದ ಎಂಟ್ರಿ ಕುರಿತು ಭಾರತ ಇಷ್ಟೊಂದು ಜಾಗರೂಕವಾಗಿರುವುದು ಯಾಕೆ? ಬನ್ನಿ, ಸುಲಭ ಮತ್ತು ನೇರ ಭಾಷೆಯಲ್ಲಿ ಸಂಪೂರ್ಣ ಕಥೆಯನ್ನು ಅರ್ಥ ಮಾಡಿಕೊಳ್ಳೋಣ. ಇತ್ತೀಚೆಗೆ ಭಾರತ ಸರ್ಕಾರವು ಬಾಂಗ್ಲಾದೇಶದ ಗಡಿಯನ್ನ ಸಂಪೂರ್ಣವಾಗಿ ಬಲಪಡಿಸಲು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ. ವರದಿಗಳ ಪ್ರಕಾರ ಸರ್ಕಾರವು ಸುಮಾರು 600 ಎಕರೆಯ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಬಾರ್ಡರ್ ಫೆನ್ಸಿಂಗ್ ಮತ್ತು ಭದ್ರತಾ ವ್ಯವಸ್ಥೆಯನ್ನ ವೇಗವಾಗಿ ಪೂರ್ಣಗೊಳಿಸಲು ಆದೇಶ ನೀಡಿದೆ. ಅದಕ್ಕಾಗಿ 45 ದಿನಗಳ ಡೆಡ್ಲೈನ್ ಅನ್ನು ನಿಗದಿಪಡಿಸಲಾಗಿದೆ. ಗಡಿಯಲ್ಲಿ ಹೈಟೆಕ್ ಕಣ್ಗಾವಲು ವ್ಯವಸ್ಥೆ, ಕ್ಯಾಮೆರಾಗಳು, ಡ್ರೋನ್ ಮೇಲ್ವಿಚಾರಣೆ ಮತ್ತು ಆಧುನಿಕ ಭದ್ರತಾ ಉಪಕರಣಗಳನ್ನು ಅಳವಡಿಸಲಾಗುವುದು. ಅಕ್ರಮ ನುಸುಳುವಿಕೆ, ಕಳ್ಳ ಸಾಗಾಣಿಕೆ ಮತ್ತು ಗಡಿ ದಾಟಿದ ಚಟುವಟಿಕೆಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಲು ಬಿಎಸ್ಎಫ್ ಅನ್ನು ಸಹ ಹೊಸ ತಂತ್ರಜ್ಞಾನ ಮತ್ತು ಸಂಪನ್ಮೂಲಗಳೊಂದಿಗೆ ಸಜ್ಜುಗೊಳಿಸಲು ಸಿದ್ಧತೆ ನಡೆಯುತ್ತಿದೆ. ಇದೇ ಸಮಯದಲ್ಲಿ ಬಾಂಗ್ಲಾದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಕೆಲವು ಹೇಳಿಕೆಗಳು ವಿವಾದವನ್ನ ಹೆಚ್ಚಿಸಿವೆ. ವರದಿಗಳ ಪ್ರಕಾರ ಅವರು ಭಾರತದ ಗಡಿ ನೀತಿ ಮತ್ತು ಪಶ್ಚಿಮ ಬಂಗಾಳದ ರಾಜಕೀಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಮತ್ತು ಚೀನಾದೊಂದಿಗೆ ಹೆಚ್ಚುತ್ತಿರುವ ಸಹಕಾರದ ಸೂಚನೆಯನ್ನು ನೀಡಿದ್ದಾರೆ. ವಿಶೇಷವೇನೆಂದ್ರೆ, ಚೀನಾ ಪ್ರವಾಸಕ್ಕೆ ಮುಂಚಿತವಾಗಿ ನೀಡಲಾದ ಈ ಹೇಳಿಕೆಗಳನ್ನ ಭಾರತದ ಮೇಲೆ ಕಾರ್ಯತಂತ್ರದ ಒತ್ತಡ ಹೇರುವ ಪ್ರಯತ್ನವಾಗಿ ನೋಡಲಾಗುತ್ತಿದೆ. ಭಾರತಕ್ಕೆ ಇದು ಕೇವಲ ಒಂದು ರಾಜಕೀಯ ಹೇಳಿಕೆಯಲ್ಲ, ಬದಲಾಗಿ ಪ್ರಾದೇಶಿಕ ಭದ್ರತೆಗೆ ಸಂಬಂಧಿಸಿದ ವಿಷಯ ಎಂದು ಪರಿಗಣಿಸಲಾಗುತ್ತಿದೆ. ವಾಸ್ತವವಾಗಿ ಭಾರತದ ಈಶಾನ್ಯ ರಾಜ್ಯಗಳು ಮತ್ತು ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಕಾರ್ಯತಂತ್ರದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿದೆ. ಬಾಂಗ್ಲಾದೇಶವು 3 ಕಡೆಗಳಿಂದ ಭಾರತದಿಂದ ಸುತ್ತುವರಿಯಲ್ಪಟ್ಟಿದೆ ಮತ್ತು 4ನೇ ಬದಿಯಲ್ಲಿ ಬಂಗಾಳ ಕೊಲ್ಲಿ ಇದೆ. ಅಲ್ಲಿ ಭಾರತೀಯ ನೌಕಾಪಡೆಯ ಪ್ರಭಾವ ಬಲವಾಗಿದೆ ಎಂದು ಪರಿಗಣಿಸಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದ ಕೆಲವು ನಾಯಕರು ಚೀನಾದೊಂದಿಗೆ ನಿಕಟತೆಯನ್ನು ಹೆಚ್ಚಿಸುವ ಬಗ್ಗೆ ಮಾತನಾಡುವಾಗ ಭಾರತ ಅದನ್ನು ಗಂಭೀರವಾಗಿ ನೋಡುತ್ತದೆ. ಇದರೊಂದಿಗೆ ತಿಸ್ತಾನ್ ನದಿ ತೀರ ಹಂಚಿಕೆ ಒಪ್ಪಂದವು ಒಂದು ದೊಡ್ಡ ವಿಷಯವಾಗಿ ಉಳಿದಿದೆ. ತಿಸ್ತಾನ್ ನದಿಯ ನೀರು ಹಂಚಿಕೆ ಬಗ್ಗೆ ಭಾರತವು ಒಪ್ಪಂದ ಮಾಡಿಕೊಳ್ಳಬೇಕೆಂದು ಬಾಂಗ್ಲಾದೇಶವು ದೀರ್ಘಕಾಲದಿಂದ ಬಯಸ್ತಾ ಇದೆ. ಯಾಕಂದ್ರೆ ಈ ನದಿಯು ಅದಕ್ಕೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಆದರೆ ಪಶ್ಚಿಮ ಬಂಗಾಳದ ರಾಜಕೀಯ ಮತ್ತು ರಾಜ್ಯ ಸರ್ಕಾರದ ಆಕ್ಷೇಪಗಳಿಂದಾಗಿ ಈ ಒಪ್ಪಂದವು ವರ್ಷಗಳಿಂದ ನಿಂತು ಹೋಗಿದೆ. ಈಗ ಪಶ್ಚಿಮ ಬಂಗಾಳದ ರಾಜಕೀಯ ವಾತಾವರಣದಲ್ಲಿನ ಬದಲಾವಣೆಯ ನಂತರ ಈ ವಿಷಯದಲ್ಲಿ ಪ್ರಗತಿ ಆಗಬಹುದು ಎಂದು ಬಾಂಗ್ಲಾದೇಶ ನಿರೀಕ್ಷಿಸ್ತಾ ಇತ್ತು. ಆದರೆ ಭಾರತದ ಆದ್ಯತೆ ಸದ್ಯಕ್ಕೆ ಗಡಿ ಭದ್ರತೆ ಮತ್ತು ನುಸುಳುವಿಕೆ ತಡೆಗಟ್ಟುವುದರ ಮೇಲೆ ಹೆಚ್ಚಾಗಿ ಕಂಡು ಬರ್ತಿದೆ. ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಅವರು ಸಹ ಇತ್ತೀಚೆಗೆ ಗಡಿಗೆ ಸಂಬಂಧಿಸಿದ ಎಲ್ಲ ರಾಜ್ಯಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಹೇಳಿದ್ದಾರೆ. ಇದರಲ್ಲಿ ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ ಮತ್ತು ಪಶ್ಚಿಮ ಬಂಗಾಳದಂತಹ ರಾಜ್ಯಗಳು ಸೇರಿವೆ. ಸರ್ಕಾರದ ಗಮನ ಈಗ ಕೊಹೆಸಿವ್ ಬಾರ್ಡರ್ ಸೆಕ್ಯೂರಿಟಿ ಅಂದರೆ ಜಂಟಿ ಗಡಿ ಭದ್ರತಾ ಮಾದರಿಯ ಮೇಲಿದೆ. ಇದರ ಅರ್ಥವೇನೆಂದರೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರ ಏಜೆನ್ಸಿಗಳು ಒಟ್ಟಾಗಿ ಸೇರಿ ಗಡಿ ನಿರ್ವಹಣೆಯನ್ನ ಬಲಪಡಿಸಲಿವೆ. ಪಶ್ಚಿಮ ಬಂಗಾಳದ ರಾಜಕೀಯವು ಈ ಸಂಪೂರ್ಣ ವಿಷಯದ ದೊಡ್ಡ ಭಾಗವಾಗಿದೆ. ಚುನಾವಣೆಯ ನಂತರ ನಡೆದ ಹಿಂಸಾಚಾರ, ಪೊಲೀಸ್ ಮತ್ತು ಕೇಂದ್ರ ಭದ್ರತಾ ಪಡೆಗಳ ಮೇಲಿನ ದಾಳಿಗಳು ಮತ್ತು ಹಲವು ಸ್ಥಳಗಳಲ್ಲಿ ದಾಖಲಾದ ಎಫ್ಐಆರ್ಗಳು ರಾಜಕೀಯ ವಾತಾವರಣವನ್ನ ಮತ್ತಷ್ಟು ಉದ್ವಿಗ್ನಗೊಳಿಸಿವೆ. ಚುನಾವಣಾ ಆಯೋಗವು ಕೆಲವು ಪ್ರಕರಣಗಳಲ್ಲಿ ತಕ್ಷಣ ಕ್ರಮಕ್ಕೆ ಆದೇಶ ನೀಡಿದೆ. ಹಲವು ನಾಯಕರು ಮತ್ತು ಸ್ಥಳೀಯ ಕಾರ್ಯಕರ್ತರ ಮೇಲೆ ತನಿಖೆ ನಡೆಯುತ್ತಿದೆ. ಇದೇ ಸಮಯದಲ್ಲಿ ಅಕ್ರಮ ನುಸುಳುವಿಕೆಯ ವಿಷಯವು ಮತ್ತೆ ಚರ್ಚೆಗೆ ಬಂದಿದೆ. ಭದ್ರತಾ ಏಜೆನ್ಸಿಗಳ ಪ್ರಕಾರ ಗಡಿ ದಾಟುವ ಪ್ರಯತ್ನಗಳ ಮೇಲೆ ಈಗ ಮೊದಲಿಗಿಂತ ಹೆಚ್ಚಿನ ನಿಗಾ ಇಡಲಾಗುತ್ತಿದೆ. ರಾತ್ರಿಯಲ್ಲಿ ಗಸ್ತು ಹೆಚ್ಚಿಸಲಾಗಿದೆ ಮತ್ತು ಗಡಿ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಇದೇ ಕಾರಣಕ್ಕೆ ಗಡಿಯಲ್ಲಿನ ಚಟುವಟಿಕೆಗಳು ಮೊದಲಿಗೆ ಹೋಲಿಸಿದ್ರೆ ಸಾಕಷ್ಟು ಕಷ್ಟಕರವಾಗಿವೆ. ಬಾಂಗ್ಲಾದೇಶದ ಸರ್ಕಾರವು ಈ ಸಮಯದಲ್ಲಿ ಹಲವು ರೀತಿಯ ಸವಾಲುಗಳನ್ನು ಎದುರಿಸ್ತಾ ಇವೆ. ಆರ್ಥಿಕ ಒತ್ತಡ, ನಿರುದ್ಯೋಗ, ವಿದೇಶಿ ಧನ ಸಹಾಯದಲ್ಲಿ ಇಳಿಕೆ ಮತ್ತು ಆರೋಗ್ಯ ಬಿಕ್ಕಟ್ಟಿನಂತಹ ಸಮಸ್ಯೆಗಳು ನಿರಂತರವಾಗಿ ಹೆಚ್ಚುತ್ತಿವೆ. ಇತ್ತೀಚೆಗೆ ಮೀಸಲ್ಸ್ ಅಂದರೆ ದಿಢೀರನೆ ಪ್ರಕರಣಗಳಲ್ಲಿ ಏರಿಕೆಯಾಗಿರುವ ವರದಿಗಳು ಬಂದಿವೆ. ಅದೇ ಸಮಯದಲ್ಲಿ ಅಂತಾರಾಷ್ಟ್ರೀಯ ನೆರವು ಮತ್ತು ವಿದೇಶಿ ಹೂಡಿಕೆಯಲ್ಲಿ ಇಳಿಕೆ ಆಗಿದ್ದರಿಂದ ಹಲವು ಪ್ರಾಜೆಕ್ಟ್ಗಳು ಪ್ರಭಾವಿತವಾಗಿವೆ. ಇಂತಹ ವಾತಾವರಣದಲ್ಲಿ ಭಾರತದೊಂದಿಗೆ ಉದ್ವಿಗ್ನತೆ ಉಂಟಾದರೆ ಅದು ಬಾಂಗ್ಲಾದೇಶಕ್ಕೆ ಹೊಸ ತೊಂದರೆಗಳನ್ನು ಸೃಷ್ಟಿಸಬಹುದು. ಮತ್ತೊಂದೆಡೆ ಚೀನಾ ಸತತವಾಗಿ ದಕ್ಷಿಣ ಏಷ್ಯಾದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ. ಬಾಂಗ್ಲಾದೇಶದ ಮೂಲ ಸೌಕರ್ಯ ಮತ್ತು ನದಿ ಯೋಜನೆಗಳಲ್ಲಿ ಚೀನಾದ ಆಸಕ್ತಿ ಮೊದಲೇ ಕಂಡು
ಬರ್ತಾ ಇದೆ. ಆದರೆ ಭಾರತವು ತನ್ನ ಪೂರ್ವ ವಲಯ ಮತ್ತು ಸಿಲಿಗುರಿ ಕಾರಿಡಾರ್ ಭದ್ರತೆಯ ವಿಷಯದಲ್ಲಿ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳೋದಿಲ್ಲ ಎಂದು ಸ್ಪಷ್ಟ ಸಂಕೇತ ನೀಡಿದೆ. ಇದೇ ಕಾರಣಕ್ಕಾಗಿ ಭಾರತವು ಗಡಿ ಭದ್ರತೆಯನ್ನ ಈಗ ಕೇವಲ ನುಸುಳುವಿಕೆಯ ವಿಷಯವನ್ನಾಗಿ ನೋಡದೆ ರಾಷ್ಟ್ರೀಯ ಭದ್ರತೆ ಮತ್ತು ಕಾರ್ಯತಂತ್ರದ ಸಮತೋಲನವಾಗಿ ನೋಡುತ್ತಿದೆ. ಆದರೂ ಸೋಷಿಯಲ್ ಮೀಡಿಯಾ ಮತ್ತು ಹಲವು ರಾಜಕೀಯ ವೇದಿಕೆಗಳಲ್ಲಿ ಈ ಸಂಪೂರ್ಣ ವಿಷಯದ ಬಗ್ಗೆ ಅತ್ಯಂತ ಆಕ್ರಮಣಕಾರಿ ಹೇಳಿಕೆಗಳು ಕಂಡು ಬರ್ತಾ ಇವೆ. ಆದರೆ ನಿಜವಾದ ಸವಾಲು ಏನಂದ್ರೆ ಉಭಯ ದೇಶಗಳ ನಡುವೆ ಸಮತೋಲನವನ್ನ ಹೇಗೆ ಕಾಯ್ದುಕೊಳ್ಳಬಹುದು ಎಂಬುದು. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ವ್ಯಾಪಾರ, ನೀರು, ಭದ್ರತೆ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಅತ್ಯಂತ ಆಳವಾಗಿವೆ. ಉಭಯ ದೇಶಗಳ ಆರ್ಥಿಕತೆ ಮತ್ತು ಗಡಿ ಪ್ರದೇಶಗಳ ಸ್ಥಿರತೆಯು ಒಂದಕ್ಕೊಂದು ಬೆಸೆದುಕೊಂಡಿವೆ. ಭಾರತವು ಸದ್ಯಕ್ಕೆ ಗಡಿ ಭದ್ರತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳ ಮೇಲೆ ಯಾವುದೇ ರಾಜಿ ಇಲ್ಲ ಎಂಬ ಸ್ಪಷ್ಟ ಸಂದೇಶ ನೀಡಲು ಬಯಸಿದೆ. ಅದೇ ಸಮಯದಲ್ಲಿ ಬಾಂಗ್ಲಾದೇಶಕ್ಕೂ ಇದು ಸಮತೋಲಿತ ವಿದೇಶಾಂಗ ನೀತಿಯನ್ನ ಅಳವಡಿಸಿಕೊಳ್ಳಲು ಸಮಯವಾಗಿದೆ. ಇದರಿಂದಾಗಿ ಚೀನಾ, ಭಾರತ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳಬಹುದು. ಈಗ ದೊಡ್ಡ ಪ್ರಶ್ನೆ ಏನಂದ್ರೆ ಮುಂಬರುವ ಸಮಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳಲ್ಲಿ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚುತ್ತದೆಯೇ ಅಥವಾ ಇಬ್ಬರು ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ತಾರೆಯೇ? ಮತ್ತು ಚೀನಾದ ಹೆಚ್ಚುತ್ತಿರುವ ಉಪಸ್ಥಿತಿಯು ದಕ್ಷಿಣ ಏಷ್ಯಾದ ರಾಜಕೀಯವನ್ನ ಮತ್ತಷ್ಟು ಸಂಕೀರ್ಣಗೊಳಿಸುತ್ತದೆಯೇ? ಈ ಸಂಪೂರ್ಣ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಮುಂದಿನ ಅಪ್ಡೇಟ್ ಸ್ನೇಹಿತರೆ, ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಯಾವುದೇ ದೇಶದ ಹಡಗಿಗೆ ಸಹಾಯದ ಅಗತ್ಯವಿದ್ದಾಗ ಅಥವಾ ಸಂಕಷ್ಟಕ್ಕೆ ಸಿಲುಕಿದಾಗ ಭಾರತೀಯ ನೌಕಾಪಡೆಯು ಫಸ್ಟ್ ರೆಸ್ಪಾಂಡ್ ಆಗಿ ಸಹಾಯ ಮಾಡಲು ಮುಂದಾಗುತ್ತದೆ. ಆದರೆ ಭಾರತೀಯ ಹಡಗಿನ ಸಹಾಯಕ್ಕಾಗಿ ಪಾಕಿಸ್ತಾನವು ತನ್ನ ಹಡಗನ್ನ ಕಳಿಸಿರುವುದು ಅತ್ಯಂತ ಅಪರೂಪದ ಸಂಗತಿ. ವಾಸ್ತವವಾಗಿ ಪಾಕಿಸ್ತಾನದ ನೌಕಾಪಡೆಯು ಸಂಕಷ್ಟದಲ್ಲಿದ್ದ ಭಾರತೀಯ ಹಡಗಿನ ಸಿಬ್ಬಂದಿಗೆ ಮಾನವೀಯ ನೆರವನ್ನ ನೀಡಿದೆ. ಈ ಘಟನೆಯು ಅರಬ್ಬಿ ಸಮುದ್ರದಲ್ಲಿ ನಡೆದಿದ್ದು, ಅಲ್ಲಿ MV ಗೌತಮ್ ಹೆಸರಿನ ಹಡಗು ತಾಂತ್ರಿಕ ದೋಷದಿಂದಾಗಿ ಸಮುದ್ರದ ಮಧ್ಯದಲ್ಲೇ ಸಿಲುಕಿಕೊಂಡಿತ್ತು. ಈ ಹಡಗಿನಲ್ಲಿ ಒಟ್ಟು 7 ಮಂದಿ ಪ್ರಯಾಣಿಕರಿದ್ದರು. ಅವರಲ್ಲಿ 6 ಮಂದಿ ಭಾರತೀಯರು ಮತ್ತು ಒಬ್ಬ ಇಂಡೋನೇಷ್ಯಾ ಪ್ರಜೆಯಾಗಿದ್ರು. ವರದಿಗಳ ಪ್ರಕಾರ ಹಡಗಿನಲ್ಲಿ ದೋಷ ಕಾಣಿಸಿಕೊಂಡಾಗ ಮುಂಬೈನ ಮೆರಿಟೈಮ್ ರೆಸ್ಕ್ಯೂ ಅಂಡ್ ಕೋಆರ್ಡಿನೇಷನ್ ಸೆಂಟರ್ ತಕ್ಷಣವೇ ಪಾಕಿಸ್ತಾನವನ್ನು ಸಂಪರ್ಕಿಸಿ ಸಹಾಯಕ್ಕಾಗಿ ಮನವಿ ಮಾಡಿತು. ಇದರ ಬೆನ್ನಲ್ಲೇ ಪಾಕಿಸ್ತಾನದ ನೌಕಾಪಡೆಯು ವಿಳಂಬ ಮಾಡದೆ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿತು. ಈ ಸಂಪೂರ್ಣ ಅಭಿಯಾನದಲ್ಲಿ ಪಾಕಿಸ್ತಾನ ಮೆರಿಟೈಮ್ ಸೆಕ್ಯೂರಿಟಿ ಏಜೆನ್ಸಿಯು ಪ್ರಮುಖ ಪಾತ್ರ ವಹಿಸಿದೆ. ಸಿಲುಕಿಕೊಂಡಿದ್ದ ಸಿಬ್ಬಂದಿಗೆ ತಕ್ಷಣ ಪರಿಹಾರ ಒದಗಿಸಲಾಯಿತು. ಅವರಿಗೆ ಆಹಾರ, ನೀರು ಮತ್ತು ವೈದ್ಯಕೀಯ ನೆರವು ನೀಡಲಾಯಿತು ಹಾಗೂ ಹಡಗಿನ ತಾಂತ್ರಿಕ ಸಮಸ್ಯೆಯನ್ನ ಸರಿಪಡಿಸುವ ಪ್ರಯತ್ನಗಳು ಸಹ ನಡೆದವು. ವರದಿಗಳ ಪ್ರಕಾರ ಹಡಗನ್ನ ಸುರಕ್ಷಿತವಾಗಿ ಹೊರತರಲು ಕೆಲಸ ನಿರಂತರವಾಗಿ ಸಾಗಿತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಅಷ್ಟೊಂದು ಸುಗಮವಾಗಿಲ್ಲದ ಸಮಯದಲ್ಲಿ ಈ ಘಟನೆ ನಡೆದಿದೆ. ಹೀಗಿದ್ದರೂ ಸಮುದ್ರದಲ್ಲಿನ ಮಾನವೀಯ ನಿಯಮಗಳು ಮತ್ತು ಅಂತಾರಾಷ್ಟ್ರೀಯ ಕಡಲ ಕಾನೂನುಗಳು ಎರಡೂ ದೇಶಗಳು ಪರಸ್ಪರ ಸಹಾಯ ಮಾಡಲು ಪ್ರೇರೇಪಿಸುತ್ತವೆ. ಇದೇ ಕಾರಣಕ್ಕಾಗಿ ತುರ್ತು ಪರಿಸ್ಥಿತಿಯಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಮಾನವ ಜೀವನಕ್ಕೆ ಆದ್ಯತೆ ನೀಡಲಾಗುತ್ತೆ. ಕುತೂಹಲಕಾರಿ ವಿಷಯವೇನೆಂದ್ರೆ ಕಳೆದ ತಿಂಗಳು ಕೂಡ ಪಾಕಿಸ್ತಾನ ನೌಕಾಪಡೆಯು ವ್ಯಾಪಾರಿ ಹಡಗೊಂದರ 18 ಸಿಬ್ಬಂದಿಗಳನ್ನು ರಕ್ಷಿಸಿತು. ಅವರಲ್ಲಿ ಹಲವರು ವಿದೇಶಿ ಪ್ರಜೆಗಳಾಗಿದ್ರು. ಸಮುದ್ರದಲ್ಲಿ ನಡೆಯುವ ರಕ್ಷಣಾ ಕಾರ್ಯಾಚರಣೆಗಳು ಕೇವಲ ರಾಷ್ಟ್ರೀಯತೆಯ ಆಧಾರದ ಮೇಲೆ ನಡೆಯೋದಿಲ್ಲ, ಬದಲಾಗಿ ಮಾನವೀಯತೆಯ ಆಧಾರದ ಮೇಲೆ ನಡೆಯುತ್ತದೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತೆ. ಭಾರತವು ಇಂತಹ ಕಾರ್ಯಗಳನ್ನ ನಿರಂತರವಾಗಿ ಮಾಡುತ್ತಾ ಬಂದಿದೆ ಮತ್ತು ಜಗತ್ತಿನಾದ್ಯಂತ ಹಲವಾರು ದೇಶಗಳ ಹಡಗುಗಳನ್ನು ರಕ್ಷಿಸಿದೆ. ಆದರೆ ಪಾಕಿಸ್ತಾನದಂತಹ ದೇಶ ಮಾನವೀಯತೆಯ ವಿಷಯದಲ್ಲಿ ಅದರ ಇತಿಹಾಸ ಅಷ್ಟೊಂದು ಚೆನ್ನಾಗಿಲ್ಲದೆ ಇದ್ರೂ ಈ ರೀತಿ ಹೆಜ್ಜೆ ಇಟ್ಟಿರೋದು ಪ್ರಶಂಸನೀಯ. ಏನೇ ಇರಲಿ, ಪಾಕಿಸ್ತಾನದ ಈ ಸಹಾಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.